ಕಾಡಿನ ಮೇಲೆ ಬೆಳಗಿನ ಮಂಜು ಇನ್ನೂ ಅಂಟಿಕೊಂಡಿತ್ತು. ಹೂವಿನ ಸುಳಿಗಾಳಿ, ಎಲೆಗಳ ಮೃದುವಾದ ಶಬ್ದ, ಹಕ್ಕಿಗಳ ಕೂಗು ಎಲ್ಲವೂ ಕಾಡಿನ ಹೃದಯವನ್ನು ಪ್ರಫುಲ್ಲಗೊಳಿಸಿತ್ತು. ಈ ಸುಂದರ ಬೆಳಗಿನ ಹೊತ್ತಿನಲ್ಲಿ ದೊಡ್ಡ ಆಲದ ಮರದ ಮೇಲೆ ಮೃದುವಾದ ಕೊಂಬೆಯಲ್ಲಿ ವಾಸಿಸ್ತಾ ಇದ್ಲು ಮೈನಾ ಹಕ್ಕಿ. ಅವಳ ರೆಕ್ಕೆಗಳು, ಸುತ್ತಲಿನ ಹೊಳೆಯುವ ಹಳದಿ ವಲಯ, ಸಿಹಿಯಾದ ಕಣ್ಣು ಕಾಡಿನಲ್ಲಿ ಅವಳಷ್ಟು ಚಿರಪರಿಚಿತರಾರು. ಅದೇ ಮರದ ಮತ್ತೊಂದು ಕೊಂಬೆಯಲ್ಲಿ ವಾಸಿಸ್ತಾ ಇದ್ಲು ಗಿಣಿಹರಿ, ಮಾತುಕತೆಯ ಪ್ರಪಂಚದಲ್ಲಿ ಅಭೂತಪೂರ್ವ ಚಾಂಪಿಯನ್. ಮೈನಾ, ಎದ್ದೀಯಾ? ಇವತ್ತು ಜಾತ್ರೆಯ ದಿನ ಅಲ್ವಾ? ನಾನು ನಿನ್ನೆ ಅರ್ಧರಾತ್ರಿಯವರೆಗೆ ನಿದ್ರೆ ಮಾಡಲೇ ಇಲ್ಲ ಅಂತ ಗಿಣಿಹರಿ ಕೂಗಿ ಕೇಳ್ತಾನೆ. ಮೈನಾ ಹಕ್ಕಿ ಮನೆಯಿಂದ ಹೊರ ತಲೆ ಹಾಕಿ ಹೇಳ್ತಾಳೆ, ಹೌದು ಹರಿ, ಜಾತ್ರೆ ಇರೋದು ನಿಜ, ಆದರೆ ನೀನು ಮಾತ್ರ ದಿನವೂ ಜಾತ್ರೆಯಲ್ಲಿರುವವನೇ ಅಲ್ವಾ? ಓ, ಸಾಕಷ್ಟು ಮಾತಾಡಿದೆ, ಬನ್ನಿ ಹೊರಡೋಣ ಅಂತ ಹರಿ ಆನಂದದಿಂದ ಹಾರಿ ಹೋಗ್ತಾನೆ. ಕಾಡಿನ ಮಧ್ಯದ ದೊಡ್ಡ ಮೈದಾನ ತಲೆ ಎತ್ತಿ ನಿಂತಿತ್ತು. ಎಲ್ಲೆಡೆ ಬಾವುಟಗಳು, ಬಣ್ಣದ ದೀಪಗಳು, ಸಿಹಿ ತಿಂಡಿಗಳ ಸುಗಂಧ. ಕಾಡೆ ಉತ್ಸವದ ವೇಷ ತೊಟ್ಟಂತಿತ್ತು. ಮೈನಾ, ನೋಡಮ್ಮ, ಸಕ್ಕರೆ ಹಣ್ಣು, ಚಿಟ್ಟೆ ಬೀದಿ ಆಟ, ಬೊಂಬು ಹೊಡೆತ, ಇದನ್ನು ನೋಡೋಕ್ಕೆ ಕಣ್ಣುಗಳಿಗೆ ಒಂಥರ ಆನಂದ. ಹರಿ ಉತ್ಸಾಹದಿಂದ ನೋಡ್ತಾ ಇದ್ದಾಗ ಮೈನಾ ಹಕ್ಕಿಗೆ ನಗು ಬಂತು. ಮೊದಲು ಅವರು ಹೋದದ್ದು ಜಾದೂಗಾರ ಹಕ್ಕಿಯ ಹತ್ರ. ಬನ್ನಿ ಬನ್ನಿ, ನಿಮ್ಮ ಮನದ ಮಾತುಗಳನ್ನು ಬಿಚ್ಚಿಡುವ ಜಾದು ಅಂತ ಆ ಹಕ್ಕಿ ಗರ್ವದಿಂದ ಕೂಗಿ ಹೇಳ್ತಾನೆ. ಹರಿ ತಾನೇ ಮೊದಲು ಹೋಗಿ ಕುಳಿತಾನೆ. ನನ್ನ ಮನಸ್ಸಿನಲ್ಲಿ ಏನಿದೆ ಹೇಳು ನೋಡೋಣ ಅಂತ ಕೇಳ್ತಾನೆ. ಅದಕ್ಕೆ ಆ ಹಕ್ಕಿ ಕಣ್ಣು ಮುಚ್ಚಿ, ನೀನಿವತ್ತು 10 ಸಕ್ಕರೆ ಹಣ್ಣು ತಿನ್ನೋದಕ್ಕೆ ಹೋಗ್ತಿದೀಯಾ? ಹರಿ ಕೂಡಲೇ ನಗ್ತಾನೆ. 10? ನಾನು 12 ತಿನ್ನೋದಕ್ಕೆ ಪ್ಲ್ಯಾನ್ ಮಾಡಿದ್ದೆ. ಅವನ ಮಾತು ಕೇಳಿ ಮೈನಾ ಹಕ್ಕಿಗೆ ನಗು ಬಂತು. ಜಾದು ವೀಕ್ಷಣೆ ಮುಗಿಸಿ ಅವರು ಸಕ್ಕರೆ ಹಣ್ಣು ಮಾರುವ ಗುಡಿಯತ್ತ ಹೋಗ್ತಾರೆ. ಒಂದು ಪುಟ್ಟ ಹಕ್ಕಿ ಅಲ್ಲಿ ಅಳ್ತಾ ಇರೋದನ್ನು ನೋಡ್ತಾರೆ. ಮೈನಾ ಹಕ್ಕಿ ಮೃದುವಾಗಿ ಕೇಳ್ತಾಳೆ, ಏನಾಯಿತು ಮರಿ? ಅಮ್ಮನಿಗಾಗಿ ತಗೊಂಡ ಸಕ್ಕರೆ ಹಣ್ಣು ಯಾರೋ ಕದ್ದುಕೊಂಡು ಹೋದ್ರು ಅಂತ ಆ ಪುಟ್ಟ ಹಕ್ಕಿ ಕಣ್ಣೀರು ಹಾಕ್ತದೆ. ಮೈನಾ ಹಕ್ಕಿ ಗಂಭೀರವಾಗಿ ಹರಿಯತ್ತ ನೋಡ್ತಾಳೆ. ಇದು ನಮ್ಮ ಕೆಲಸ, ನಾವು ಹುಡ್ಕೋಣ. ಹರಿ ಕೂಡಲೇ ಗಂಭೀರವಾಗಿ ತಲೆ ಅಲ್ಲಾಡಿಸ್ತಾನೆ. ನೆಲದ ಮೇಲೆ ಸಕ್ಕರೆ ಹಣ್ಣಿನ ಪುಡಿ ಮತ್ತು ಸಣ್ಣ ಗುರುತುಗಳು ಕಂಡವು. ಇದನ್ನು ತೆಗೆದುಕೊಂಡವನು ಇಲ್ಲೇ ಇದ್ದಾನೆ, ಮೈನಾ ಹಕ್ಕಿ ಧೈರ್ಯವಾಗಿ ಹೇಳ್ತಾಳೆ. ಅವಳು ಮತ್ತು ಹರಿ ಆ ಗುರುತುಗಳನ್ನು ಅನುಸರಿಸಿ ಕಾಡಿನ ಒಳಕ್ಕೆ ಹೋಗ್ತಾರೆ. ಜಾತ್ರೆಯ ಹಗಲು ಬೆಳಕು ಹಿಂದೆ ಬಿತ್ತಂತೆ ಕಾಡು ನಿಧಾನವಾಗಿ ಮಸುಕಾಯಿತು. ಹರಿ ಬಿಸುಗುಡ್ತಾನೆ, ಇಲ್ಲಿಗೆ ಬಂದರೆ ಯಾರಿಗಾದರೂ ಭಯ ಆಗಲೇಬೇಕು, ಆದರೆ ನಾವು ಈಗ ಹಿಂತಿರುಗಬಾರದಷ್ಟೇ. ಅದೇ ಸಮಯದಲ್ಲಿ ಒಂದು ಗುಡ್ಡದ ಹಿಂದೆ ಕೆಂಪು ಬಾಲದ ಮಿಂಚು ಕಣ್ಣಿಗೆ ಬಿತ್ತು. ಹರಿ ಹೇಳ್ತಾನೆ, ಇದು ಭೂತನಾ? ಮೈನಾ ಹಕ್ಕಿ ನಗ್ತಾಳೆ. ಭೂತಗಳಿಗೆ ಹೀಗೆ ಕೆಂಪು ಬಾಲ ಇರ್ತದ? ನೋಡೋಣ. ಅವರು ನಿಧಾನವಾಗಿ ಹತ್ತಿರ ಹೋದಾಗ ಅಲ್ಲಿ ಒಂದು ಕೋತಿ ಕುಳಿತಿತ್ತು. ಮೈನಾ ಮೃದುವಾಗಿ ಕೇಳ್ತಾಳೆ, ನೀನೇ ಆ ಸಕ್ಕರೆ ಹಣ್ಣು ತೆಗೆದುಕೊಂಡತ್ತಾ? ಅದಕ್ಕೆ ಅದು ಹೇಳಿತು, ನನಗೆ ತುಂಬ ಹಸಿವು, ಜಾತ್ರೆಗೆ ಬರೋದಕ್ಕೆ ಹಣ ಇರಲಿಲ್ಲ. ಪುಟ್ಟ ಹಕ್ಕಿ ಕೈಯಲ್ಲಿ ಹಣ್ಣು ನೋಡಿದಾಗ ನಿಯಂತ್ರಣ ಕಳೆದುಕೊಂಡೆ. ಅವನ ಕಣ್ಣುಗಳು ಪಶ್ಚಾತ್ತಾಪದಿಂದ ತುಂಬಿಕೊಂಡಿದ್ದವು. ಹರಿ ನಿಧಾನವಾಗಿ ಹೇಳ್ತಾನೆ, ಮೈನಾ, ಇವನನ್ನು ದಂಡಿಸೋದು ಬೇಡ ಅನಿಸುತ್ತೆ. ಮೈನಾ ಹಕ್ಕಿ ನಗ್ತಾಳೆ, ನೀನು ನನ್ನ ಜೊತೆ ಜಾತ್ರೆಗೆ ಬಾ, ಯಾರೂ ನಿನಗೆ ತೊಂದರೆ ಮಾಡೋದಿಲ್ಲ. ಜಾತ್ರೆಗೆ ಮರಳಿದ ಮೇಲೆ ಪುಟ್ಟ ಹಕ್ಕಿಗೆ ಹೊಸ ಸಕ್ಕರೆ ಹಣ್ಣು ಕೊಡ್ತಾರೆ. ಅದು ಕಣ್ಣಿನಿಂದಲೇ ಧನ್ಯವಾದವನ್ನು ಹೇಳುತ್ತೆ. ಆ ಕೋತಿ ಮೊದಲ ಬಾರಿಗೆ ಜಾತ್ರೆಯನ್ನು ನೋಡ್ತಾ ಇದ್ದ. ಅಯ್ಯೋ, ಎಷ್ಟು ದೀಪಗಳು, ಎಷ್ಟು ಆಟಗಳು, ನಾನು ಎಂದೂ ನೋಡಿರಲೇ ಇಲ್ಲ ಅಂತ ಅವನು ಕುಣಿತಾ ಇದ್ದ. ಹರಿ ತನ್ನ ಶೈಲಿಯಲ್ಲಿ, ನಿನಗೆ ನಾನೇ ಸಿಹಿ ತಿಂಡಿಗಳನ್ನು ಕೊಡಿಸ್ತೇನೆ, ಆದರೆ ಜಾಸ್ತಿ ತಿನ್ನಬೇಡ, ಹೊಟ್ಟೆ ನೋವಾಗುತ್ತೆ, ಅಂದರೆ ನಾನು ನಿನ್ನನ್ನು ಹೊತ್ತುಕೊಂಡು ಹೋಗುವುದಿಲ್ಲ ಅಂತ ನಾಟಕ ಮಾಡ್ತಾನೆ. ಜಾತ್ರೆಯ ಮುಖ್ಯ ಕಾರ್ಯಕ್ರಮ ಗಾನ ಸ್ಪರ್ಧೆಯನ್ನು ನಡೆಸ್ತಾ ಇದ್ದವನು ಗೂಬೆ ಗುರುರಾಜ. ಮುಂದಿನ ಸ್ಪರ್ಧಿಗಳು ಮೈನಾ ಮತ್ತು ಗಿಣಿಹರಿ. ಹರಿ ಬೆಚ್ಚಿ ಬೀಳ್ತಾನೆ. ಅಯ್ಯೋ, ನಾನು ಹಾಡೋದಾ? ನನ್ನ ಧ್ವನಿ ಚೆನ್ನಾಗಿಲ್ಲ. ಮೈನಾ ಹಕ್ಕಿ ನಗ್ತಾ ಹೇಳ್ತಾನೆ, ಚಿಂತಿಸ್ಬೇಡ, ನಾನು ಹಾಡ್ತೀನಿ, ನೀನು ರಿದಮ್ ಕೊಡೋದು ಸಾಕು. ವೇದಿಕೆಗೆ ಹೋದಾಗ ಎಲ್ಲರೂ ಚಪ್ಪಳೆ ಹೊಡ್ತಾರೆ. ಮೈನಾ ತನ್ನ ಸಿಹಿಯಾದ ಧ್ವನಿಯಲ್ಲಿ ಹಾಡು ಆರಂಭಿಸ್ತಾಳೆ. ಕಾಡಿನ ಬೆಳಕಿನಲ್ಲಿ ಸ್ನೇಹದ ನಗು, ಒಟ್ಟಾಗಿ ಇದ್ರೆ ಎಲ್ಲವೂ ಸುಖ. ಹರಿ ಟಿಕ್ 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 ಅಂತ ಚಂದವಾಗಿ ಬೀಟ್ ಕೊಡ್ತಾನೆ. ಕೋತಿ ಕುಣಿತ, ವಾ, ಇವರೇ ಚಾಂಪಿಯನ್ ಅಂತ ಕೂಗುತ್ತೆ. ಹಾಡು ಮುಗಿದಾಗ ಗಿಣಿ ಮತ್ತು ಮೈನಾ ಆ
ಹಾಡಿನಲ್ಲಿ ವಿನ್ನರ್ ಆಗಿರ್ತಾರೆ ಅಂತ ಗೂಬೆ ಗುರುರಾಜ ಘೋಷಿಸ್ತಾನೆ. ರಾತ್ರಿ ಪಕ್ಕದಲ್ಲಿ ಅಕಸ್ಮಾತ್ ಮಳೆ ಸುರಿಯತೊಡಗಿತು. ದೀಪಗಳು ಕತ್ತಲಾಯಿತು. ಗಾಳಿ ಗರ್ಜಿಸಿತು. ಮೈನಾ ಗಾಬರಿಯಿಂದ ಹೇಳ್ತಾಳೆ, ಹರಿ, ಆ ಕೋತಿ ಮರಿ ಎಲ್ಲಿಗೆ ಹೋಯ್ತು? ಅವರು ಎಲ್ಲೆಡೆ ಹುಡುಕ್ತಾರೆ, ಕೋತಿ ಕಾಣಿಸೋದಿಲ್ಲ. ಮಳೆ ಜಾಸ್ತಿ ಆಗಿದೆ, ಬೇಗ ಹೋಗೋಣ ಅಂತ ಮೈನಾ ಹಕ್ಕಿ ಹೇಳ್ತಾಳೆ. ಕಾಡಿನ ಅಂಗಳದಲ್ಲಿ ಸಣ್ಣ ಮರದ ಸೇತುವೆ ಇತ್ತು. ಮಳೆಗಾಳಿಯಲ್ಲಿ ಅದು ಜಾರುವಂತಾಗಿತ್ತು. ಕೋತಿ ಅಲ್ಲಿ ನಿಂತು ಅಳ್ತಾ ಇದ್ದ. ಮೈನಾ ಅಕ್ಕ, ನೀರು ತುಂಬ ವೇಗವಾಗಿ ಹರಿತಾ ಇದೆ, ನನಗೆ ತುಂಬ ಭಯ ಆಗ್ತಾ ಇದೆ. ಮೈನಾ ಹಕ್ಕಿ ಅವನ ಬಳಿ ಹಾರಿ, ನಿನ್ನೊಟ್ಟಿಗೆ ನಾವಿದ್ದೇವೆ, ಹೆದರಬೇಡ. ಅದೇ ಹೊತ್ತಿಗೆ ಗಾಳಿ ಬಲವಾಗಿ ಬೀಸಿದಾಗ ಕೋತಿ ಕಾಲು ಜಾರಿ ಬಿಟ್ಟುಬಿಟ್ಟ. ಇಬ್ರು ಆ ಕೋತಿಯನ್ನು ಹಿಡಿತಾರೆ. ಹರಿ ಧೈರ್ಯವಾಗಿ ಹಾರಿ, ಬಿಡಬೇಡ, ನಾನು ನಿನ್ನ ಜೊತೆ ಇದ್ದೇನೆ ಅಂತ ಹೇಳ್ತಾನೆ. ಮೈನಾ ಹಕ್ಕಿ ತನ್ನ ರೆಕ್ಕೆಗಳ ಶಕ್ತಿಯಿಂದ ಇಬ್ಬರನ್ನ ಮೇಲಕ್ಕೆ ಎತ್ತಿ ಸೇತುವೆ ದಾಟಿಸ್ತಾರೆ. ಮಳೆ, ಗಾಳಿ, ಮಿಂಚು ಎಲ್ಲವನ್ನ ಗೆದ್ದು ಸ್ನೇಹ ಜಯಿಸಿತು. ಮಳೆಯ ನಂತರ ಜಾತ್ರೆಯ ಬೆಳಕು ಮತ್ತೆ ಹೊಳೆಯತೊಡಗಿತು. ಕೋತಿ ಮೈನಾ ಹಕ್ಕಿಯ ಮುಂದೆ ನಿಂತು ಹೇಳುತ್ತೆ, ಅಕ್ಕ, ನೀವು ನನ್ನನ್ನು ಉಳಿಸದಿದ್ದರೆ ನಾನು ಏನಾಗ್ತಿದ್ನೋ ಏನೋ. ಮೈನಾ ಹಕ್ಕಿ ಹೇಳ್ತಾಳೆ, ನಿನ್ನ ಜೀವ ಮೌಲ್ಯ ಇದೆ, ನಾವು ನಿನ್ನ ಸ್ನೇಹಿತರಲ್ವೇ? ಹರಿ ಹಾಸ್ಯವಾಗಿ ಹೇಳ್ತಾನೆ, ಹೌದು, ಆದರೆ 3ನೇ ಸಲ ಹೀಗೆ ಜಾರಿ ಬಿದ್ದರೆ ನಾನು ಜಿಮ್ ಸೇರಬೇಕಾಗತ್ತೆ ಅಂದಾಗ ಮೂವರು ನಗ್ತಾರೆ. ಜಾತ್ರೆ ನಿಧಾನವಾಗಿ ಮುಗಿಯತೊಡಗಿತು. ಎಲ್ಲೆಡೆ ಶಾಂತ. ಮೈನಾ ಹಕ್ಕಿ ಆಕಾಶದತ್ತ ನೋಡ್ತಾ, ಇವತ್ತು ನಿಜವಾಗಿಯೂ ದೊಡ್ಡ ಸಾಹಸದ ದಿನ ಹರಿ. ಹರಿ ಸಂತೋಷದಿಂದ ಹೇಳ್ತಾನೆ, ಹೌದು, ಆದರೆ ನಮ್ಮ ಸ್ನೇಹ ಇದಕ್ಕಿಂತ ದೊಡ್ಡದು. ಆ ಪುಟ್ಟ ಕೋತಿಮರಿ ಹೇಳುತ್ತೆ, ನೀವಿಬ್ಬರನ್ನು ಕಂಡದ್ದು ನನ್ನ ಜೀವನದ ದೊಡ್ಡ ಭಾಗ್ಯ. ಮೂವರು ನಕ್ಷತ್ರಗಳ ಕೆಳಗೆ ಕುಳಿತುಕೊಂಡು ಮುಂದಿನ ಸಾಹಸದ ಕನಸನ್ನು ಕಾಣ್ತಾರೆ. ಈ ಕಥೆಯ ನೀತಿ, ಸ್ನೇಹ ಯಾವಾಗಲೂ ಕತ್ತಲಿಗಿಂತಲೂ ಶಕ್ತಿಯುತ. ದಯ ಮಾಡಿದರೆ ಹೃದಯವೇ ದೊಡ್ಡದಾಗ್ತದೆ. ಜವಾಬ್ದಾರಿ ಜೀವನದ ಮೌಲ್ಯವನ್ನು ಕಲಿಸ್ತದೆ. ಒಟ್ಟಿಗೆ ಇದ್ದರೆ ಭಯವು ಅಡಗ್ತದೆ.